ಕಟ್ಟಡದ ಮೇಲಿಂದ ಬಿದ್ದು ಯುವಕನೋರ್ವ ಸಾವನ್ನಪ್ಪಿದ ಘಟನೆ ದಾವಣಗೆರೆಯ ಪಿಬಿ ರಸ್ತೆಯಲ್ಲಿರುವ ಸಾಯಿ ಇಂಟರ್ನ್ಯಾಷನಲ್ ಹೋಟೆಲ್ನಲ್ಲಿ ನಡೆದಿದೆ. ಹರೀಶ್ ಕಟ್ಟಡದ ಮೇಲಿಂದ ಬಿದ್ದು ಸಾವನ್ನಪ್ಪಿದ ಯುವಕ. ಹರೀಶ್ ಸಾಯಿ ಇಂಟರ್ನ್ಯಾಷನಲ್ ಹೋಟೆಲ್ನಲ್ಲಿ ಕೆಲಸ ಮಾಡುತ್ತಿದ್ದು ಶುಕ್ರವಾರ ಸಂಜೆ ಹೋಟೆಲ್ ಕಟ್ಟಡದ ಮೇಲಿಂದ ಬಿದ್ದು ಸಾವನ್ನಪ್ಪಿದ್ದಾನೆ. ದಾವಣಗೆರೆ ತಾಲೂಕಿನ ಅತ್ತಿಗೆರೆ ಗ್ರಾಮದ ವಾಸಿಯಾಗಿರುವ ಹರೀಶ್ ಸಾಯಿ ಇಂಟರ್ನ್ಯಾಷನಲ್ ಹೋಟೆಲ್ನಲ್ಲಿ ಕೆಲಸ ಮಾಡುತ್ತಿದ್ದು ಹರೀಶ್ ಆತ್ಮಹತ್ಯೆ ಮಾಡಿಕೊಂಡಿದ್ದಾನೋ ಅಥವಾ ಕಾಲು ಜಾರಿ ಬಿದ್ದು ಸಾವನ್ನಪ್ಪಿದ್ದಾನೋ ಎಂಬುದು ಪೊಲೀಸರ ತನಿಖೆ ನಂತರವಷ್ಟೇ ಗೊತ್ತಾಗಬೇಕಿದೆ. ಈ ಸಂಬಂಧ ವಿದ್ಯಾನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಬಂದ ರೆಡಿ ಅದ ಮೇಡಮ್. ಏನಿಲ್ಲ, ಅವನು ಹೌಸ್ ಕೀಪಿಂಗ್ ಕೆಲಸ ಮಾಡ್ತಿದ್ದ ಹುಡುಗ, ಅವನು ಹರೀಶ್ ಅಂತೇಳಿ ಈ 1.5-2 ತಿಂಗಳಾಯಿತು ಕೆಲಸ ಮಾಡ್ತಿದ್ರು. ಮತ್ತು ಸೆಂಟ್ರಿ ಬಿಟ್ಟೋಗಿದ್ರು ಅವರು. ಬಿಟ್ಟೋಗಿ ಮತ್ತೆ ಇಲ್ಲ ಸರ್ ಮತ್ತೆ ಕೆಲಸ ಮಾಡ್ತೀವಿ ಅಂತೇಳಿ ಅಪಾಲಜಿ ಲೆಟ್ರ್ ಬರೆದುಕೊಟ್ಟು ಈಗ ಮತ್ತೆ ಜಾಯ್ನ್ ಆಗಿ 3 to 4 ಡೇಸ್ ಆಗಿರ್ಬೇಕಷ್ಟೇ. ಅವರು ಏನು ಪ್ರಾಬ್ಲಮ್ ಏನು ಹೇಳಿದ್ದಿಲ್ಲ, ಅವನು ಪ್ರಾಬ್ಲಮ್ ಅಂತ ಏನು ಹೇಳ್ತಿದ್ದಿಲ್ಲ. ಅದೇ ಮೆಂಟಲಿ ಸ್ವಲ್ಪ ಅಪ್ಸೆಟ್ ಆಗಿದ್ದ ನೆನ್ನೆಯಿಂದ. ನಮ್ಮ ಹುಡುಗನ ಯಾವಾಗಲೂ ಜೊತೆಗೆ ಇರ್ತಿದ್ದ. ಮ್ಯಾಗ್ಲಿದ್ದ ಬಿದ್ದಿನ 5 ಗಂಟೆಗೆ ಆಗಿದೆ ಸರ್. ಇದು ಅತ್ತಿಗೆರೆ ಹರೀಶ್ ಅಂತಂತಂದು 1.5 ಮಂತ್ ಆಯ್ತು ಸರ್ ಕೆಲಸ ಇಲ್ಲಿ ಮಾಡ್ತಿದ್ದ. ಒಂದು 15 ಡೇಸ್ ಮೊನ್ನೆ ಲೀವ್ ಹಾಕಿದ್ದ. ಎಲ್ಲಿಗೆ ಹೋಗಿದ್ದೋ ಗೊತ್ತಿಲ್ಲ. ಮೊನ್ನೆ 3 ಡೇಸ್ ಆಯ್ತು ಒಂದು ರಿಟರ್ನು ಬಂದು ಈ ಥರ ಮಾಡ್ಕೊಂಡಿದ್ದೇನೆ ಸರ್. ನೆನ್ನೆ ಸ್ವಲ್ಪ ಏನೋ ಹುಷಾರಿದ್ದಿಲ್ಲ ಹುಷಾರಿದ್ದಿಲ್ಲ ಅಂದರೆ ಮೆಂಟಲಿ ಏನಕ್ಕೆ ಅಪ್ಸೆಟ್ ಆಗಿದ್ದ. ಸಂಜೆ 5 ಗಂಟೆಗೆ ಈ ಥರ ಮಾಡ್ಕೊಂಡಿದ್ದೇನೆ ಸರ್. ಏನು ಹೇಳ್ಕೊಂಡಿದ್ದಿಲ್ಲ. ಕೇಳಿದ್ದೆ ನಾನು ಬೆಳಗ್ಗೆ ಕೇಳಿದ್ದೆ. ನೆನ್ನೆ ನಂದು ಇತ್ತ ಡ್ಯೂಟಿಲಿ ನಾನು ಕೇಳಿದ್ದೆ, ಏನೋ ನಿನ್ನ ಸಮಸ್ಯೆ ಇದ್ದರೆ ಹೇಳಪ್ಪ, ಪರ್ಸ್ನಲ್ ಇದ್ರೆ ಏನಾರು ನೋಡೋಣ ಮಾತಾಡೋಣ ಅಂತಂದು. ಏನಿಲ್ಲ ನನಗೆ ಏನಾಗ್ತೈತೆ ನನಗೆ ಗೊತ್ತಿಲ್ಲ ಅಂತ ಇದ್ದೆ. ನೆನ್ನೆ ನಾವು ದೇವಸ್ಥಾನ ಕರ್ಕೊಂಡೋಗಿದ್ವಿ ಶಾಮ್ನವ್ರಿಗೆ, ಆಂಜನೇಯ ಸ್ವಾಮಿ ಕರ್ಕೊಂಡೋಗಿ ತಾಯ್ತ ಹಾಕ್ಸ್ಕೊಂಬಂದಿದ್ವಿ. ಸಂಜೆ 5 ಗಂಟೆಗೆ ಈವ್ನಿಂಗ್ ಟೈಮಲ್ಲಿ ಈ ಥರ ಮಾಡ್ಕೊಂಡಿದ್ದಾರೆ ಅವರು. ಪರಿಚಯ ಅಂತಂದರೆ ನಮಗೆ ಅತ್ತಿಗೆರೆಯಲ್ಲಿ ಭಾಳ ಹುಡುಗರಿದ್ದಾರೆ ಸರ್. ಅಂದರೆ ಇಲ್ಲಿ ಬಂದಮೇಲೆ ಗೊತ್ತಾಗಿದ್ದು ನಮ್ಮ ಹುಡುಗ ಅಂತಂದವನು. ಹಾಗಾಗಿ ಅತ್ತಿಗೆರೆಯಲ್ಲಿ ತುಂಬ ಹುಡುಗರಿದ್ದಾರೆ ಅಲ್ಲಿ. ಹಾಗಾಗಿ ಅಲ್ಲಿದ್ದಲ್ಲಿ ಗೊತ್ತಾಗ್ತಲ್ಲ. ಇಲ್ಲಿ ಬಂದಮೇಲೆ ಯಾವರು ಅಂತ ಕೇಳಿದ್ಮೇಲೆ ನಾನು ಅತ್ತಿಗೆರೆ ಅಂತಂದಾಗ ನಮ್ಮ ಹುಡುಗ ಅಂತ ಗೊತ್ತಾಯ್ತು ಸರ್.